ನಮಸ್ಕಾರ ಸ್ನೇಹಿತರೆ, ನಾವು ಎಲ್ಲರೂ ಸಮುದ್ರ ಮಂಥನದ ಕಥೆಯನ್ನು ಕೇಳಿದ್ದೇವೆ. ದೇವರುಗಳು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡೆದ ಆ ಮಹತ್ವದ ಘಟನೆ. ಆದರೆ ಆ ಮಂಥನದಲ್ಲಿ ಬಂದ 14 ರತ್ನಗಳು ಕೇವಲ ಪೌರಾಣಿಕ ವಸ್ತುಗಳಲ್ಲ, ಅವು ನಮ್ಮ ಜೀವನದ 14 ರಹಸ್ಯಗಳನ್ನು ಹೇಳುತ್ತವೆ. ಅಮೃತ ಸಿಗುವ ಮೊದಲು ಯಾಕೆ ವಿಷ ಬಂತು? ಲಕ್ಷ್ಮಿ ಜೊತೆ ಮದ್ಯದ ದೇವತೆ ಯಾಕೆ ಬಂದಳು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸಮುದ್ರ ಮಂಥನದ 14 ರತ್ನಗಳ ಹಿಂದೆ ಅಡಗಿರುವ ಜೀವನದ ರಹಸ್ಯವನ್ನು ತಿಳಿಯೋಣ. ಮೊದಲು ಬಂದದ್ದು ಹಾಲಾಹಲ ವಿಷ. ಮಂಥನ ಶುರುವಾದ ಕ್ಷಣದಲ್ಲೇ ಅಮೃತ ಬಂದಿಲ್ಲ, ಬದಲಾಗಿ ಹೊರ ಬಂದದ್ದು ಇಡೀ ಲೋಕವನ್ನೇ ಸುಡಬಲ್ಲ ಭಯಾನಕ ವಿಷ. ಅದು ಹಾಲಾಹಲ ವಿಷ. ಲೋಕವೇ ನಾಶವಾಗುವ ಸ್ಥಿತಿ ಉಂಟಾಯಿತು. ಆಗ ಶಿವನು ಆ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದನು. ಇದರ ಅರ್ಥ ಸ್ಪಷ್ಟ. ಜೀವನದಲ್ಲಿ ಯಾವುದೇ ದೊಡ್ಡ ಗುರಿಯತ್ತ ಹೋಗುವಾಗ ಮೊದಲು ಎದುರಾಗುವುದು ಕಷ್ಟಗಳು ಮತ್ತು ನಕಾರಾತ್ಮಕತೆ. ಆ ಕಷ್ಟಗಳನ್ನು ಸಹಿಸಿದವನೇ ಮುಂದೆ ಯಶಸ್ಸು ಸಿಗುತ್ತದೆ. ಎರಡನೆಯದಾಗಿ ಬಂದದ್ದು ಕಾಮಧೇನು. ನಂತರ ಸಮುದ್ರದಿಂದ ಹೊರಬಂದದ್ದು ಪವಿತ್ರ ಹಸು ಕಾಮಧೇನು. ಕೇಳಿದ ಎಲ್ಲವನ್ನೂ ನೀಡುವ ಶಕ್ತಿ ಹೊಂದಿರುವ ಈ ದಿವ್ಯ ಹಸು ನಮ್ಮ ಮನಸ್ಸಿನ ಶುದ್ಧತೆಯ ಸಂಕೇತ. ಕಷ್ಟಗಳನ್ನು ಜಯಿಸಿದ ನಂತರ ಮನಸ್ಸಿಗೆ ದೊರಕುವ ಶಾಂತಿ ಮತ್ತು ಸಮೃದ್ಧಿಯ ಪ್ರತೀಕವೇ ಕಾಮಧೇನು. ಉಚ್ಚೈಶ್ರವಸು. ಮುಂದೆ ಹೊರಬಂದದ್ದು 7 ತಲೆಗಳ ಬಿಳಿ ಕುದುರೆ. ಅದು ಉಚ್ಚೈಶ್ರವಸ್ಸು. ಅದು ಅತಿ ವೇಗದ ಸಂಕೇತ. ನಮ್ಮ ಇಂದ್ರಿಯಗಳೂ ಈ ಕುದುರೆಯಂತೆ ಅನೇಕ ದಿಕ್ಕುಗಳಲ್ಲಿ ಓಡುತ್ತವೆ. ಅವುಗಳನ್ನು ನಿಯಂತ್ರಿಸುವುದೇ ಸಾಧನೆಯ ಮೊದಲ ಹೆಜ್ಜೆ. ನಾಲ್ಕನೆಯದಾಗಿ ಬಂದಿದ್ದು ಐರಾವತ. 4 ದಂತಗಳ ಭವ್ಯ ಆನೆ ಐರಾವತ. ಇದನ್ನು ದೇವೇಂದ್ರನು ತನ್ನ ವಾಹನವಾಗಿ ಸ್ವೀಕರಿಸಿದನು. ಇದು ಅಧಿಕಾರ ಮತ್ತು ಶಕ್ತಿಯ ಸಂಕೇತ. ಆದರೆ ಅಧಿಕಾರ ಬಂದಾಗ ಆನೆಯಂತೆ ಗಾಂಭೀರ್ಯ ಇರಲಿ, ಅಹಂಕಾರ ಬರಬಾರದು. ಐದನೆಯದಾಗಿ ಬಂದದ್ದು ಕೌಸ್ತುಭಮಣಿ. ಸಮುದ್ರದಿಂದ ಹೊರಬಂದ ಅತ್ಯಂತ ಅಮೂಲ್ಯ ರತ್ನವೇ ಕೌಸ್ತುಭಮಣಿ. ಇದನ್ನು ವಿಷ್ಣು ತನ್ನ ಎದೆಯ ಮೇಲೆ ಧರಿಸಿದನು. ಇದು ಆತ್ಮಜ್ಞಾನದ ಸಂಕೇತ. ನಿಜವಾದ ಜ್ಞಾನ ಯಾವಾಗಲೂ ನಮ್ಮ ಹೃದಯಕ್ಕೆ ಹತ್ತಿರವಾಗಿರಬೇಕು. ಆರನೆಯದಾಗಿ ಬಂದದ್ದು ಪಾರಿಜಾತ ವೃಕ್ಷ. ಎಂದಿಗೂ ಬಾಡದ ಹೂವುಗಳಲ್ಲಿ ಕೊಡುವ ಪಾರಿಜಾತ ಮರ ಕೂಡ ಮಂಥನದಿಂದ ಹೊರಬಂತು. ಇದು ಸತ್ಕರ್ಮಗಳ ಫಲದ ಸಂಕೇತ. ಒಳ್ಳೆಯ ಕೆಲಸ ಮಾಡುವವರ ಕೀರ್ತಿ ಪಾರಿಜಾತದ ಸುಗಂಧದಂತೆ ಎಲ್ಲೆಡೆ ಹರಡುತ್ತದೆ. ಏಳನೆಯದಾಗಿ ಬಂದದ್ದು ಅಪ್ಸರೆಯರು. ಸಮುದ್ರದಿಂದ ಸುಂದರ ಅಪ್ಸರೆಯರು ಹೊರಬಂದರು. ಇವರು ಲೌಕಿಕ ಸುಖ ಮತ್ತು ಆಕರ್ಷಣೆಯ ಸಂಕೇತ. ಯಶಸ್ಸಿನ ಹಾದಿಯಲ್ಲಿ ಇಂತಹ ಅನೇಕ ಆಕರ್ಷಣೆಗಳು ಬರುತ್ತವೆ. ಆದರೆ ಗುರಿ ಮರೆತರೆ ಯಶಸ್ಸು ದೂರವಾಗುತ್ತದೆ. ಎಂಟನೆಯದಾಗಿ ಬಂದದ್ದು ಮಹಾಲಕ್ಷ್ಮಿ. ನಂತರ ಸಮುದ್ರದಿಂದ ತಾವರೆಯ ಮೇಲೆ ಕುಳಿತ ಮಹಾಲಕ್ಷ್ಮೀ ದೇವಿ ಉದ್ಭವಿಸಿದಳು. ಮಹಾಲಕ್ಷ್ಮಿ ಸಂಪತ್ತಿನ ದೇವತೆ. ಆದರೆ ಲಕ್ಷ್ಮಿ ಆರಿಸಿಕೊಂಡದ್ದು ಧರ್ಮದ ಪ್ರತೀಕವಾದ ವಿಷ್ಣುವನ್ನು ಮಾತ್ರ. ಅದರ ಅರ್ಥ ಸಂಪತ್ತು ಯಾವಾಗಲೂ ಧರ್ಮದ ಹಾದಿಯಲ್ಲಿದ್ದಾಗ ಮಾತ್ರ ಶಾಶ್ವತವಾಗಿರುತ್ತದೆ. ಒಂಬತ್ತನೆಯದಾಗಿ ಬಂದದ್ದು ವರುಣಿ. ಲಕ್ಷ್ಮಿಯ ಜೊತೆಗೆ ಹೊರಬಂದಳು ವರುಣಿ, ಮದ್ಯದ ದೇವತೆ. ಇದನ್ನು ಅಸುರರು ಸ್ವೀಕರಿಸಿದರು. ಇದರ ಸಂದೇಶ ಏನೆಂದರೆ, ಸಂಪತ್ತು ಬಂದಾಗ ಅದರ ಜೊತೆ ಅಹಂಕಾರ ಮತ್ತು ಕೆಟ್ಟ ಚಟಗಳೂ ಬರುತ್ತವೆ. ಅವುಗಳನ್ನು ಆರಿಸಿಕೊಳ್ಳುವವರು ಯಾವ ದಿಕ್ಕಿಗೆ ಹೋಗುತ್ತಾರೆ ಎಂಬುದು ನಮ್ಮ ಆಯ್ಕೆ. ಹತ್ತನೆಯದಾಗಿ ಬಂದದ್ದು ಚಂದ್ರ. ಮಂಥನದಿಂದ ಹೊರಬಂದ ಚಂದ್ರನನ್ನು ಶಿವನು ತನ್ನ ತಲೆಯ ಮೇಲೆ ಧರಿಸಿದನು. ಇದರ ಅರ್ಥ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಮನಸ್ಸು ಚಂದ್ರನಂತೆ ಶಾಂತವಾಗಿರಬೇಕು. 11ನೆಯದಾಗಿ ಬಂದದ್ದು ಕಲ್ಪವೃಕ್ಷ. ಕೇಳಿದ ಆಶೆಯನ್ನು ನೆರವೇರಿಸುವ ಕಲ್ಪವೃಕ್ಷವು ಮಂಥನದಿಂದ ಹೊರಬಂತು. ಇದು ನಮ್ಮ ಸಂಕಲ್ಪದ ಸಂಕೇತ. ನಾವು ಏನಾಗಬೇಕೆಂದು ಗಾಢವಾಗಿ ನಂಬುತ್ತೇವೋ ಆ ದಿಕ್ಕಿನಲ್ಲಿ ಜೀವನ ರೂಪುಗೊಳ್ಳುತ್ತದೆ. 12ನೆಯದಾಗಿ ಬಂದಿದ್ದು ಪಾಂಚಜನ್ಯ ಶಂಖ. ವಿಜಯದ ಘೋಷಣೆ ಮಾಡುವ ದಿವ್ಯ ಶಂಖ ಪಾಂಚಜನ್ಯ. ಇದು ಸತ್ಯದ ಹಾದಿ